ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಎದ್ದು ಟೀ ಕುಡಿದು ಮಸಾಲ ಇಡ್ಲಿಗೆ ರೆಡಿ ಮಾಡ್ಕೊತಿದ್ದೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಸಣ್ಣಗೆ ಹಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡೆ. ಅದನ್ನ ಎತ್ತಿ ಅಕ್ಕಿ ಹಿಟ್ಟಲ್ಲಿ ಫುಲ್ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ, ಉಪ್ಪು ಸೋಡಾ ಹಾಕ್ಕೊಂಡು. ಮತ್ತು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗರಿಬೇಳೆ ನೆನೆಸ್ಬಿಟ್ಟು ಸ್ವಲ್ಪ 2 ವಿಸಿಲ್ ಹಾಕಿಸ್ದೆ. ಒಂದು 5 ನಿಮಿಷ ನೆನೆಸ್ಬಿಟ್ಟು ಮತ್ತು ಅದಕ್ಕೆ ಒಗ್ಗರಣೆಗೆಲ್ಲ ಕಟ್ ಮಾಡಿಕೊಂಡು ಹುಣಸೆಹಣ್ಣು ಸ್ವಲ್ಪ ನೆನೆಸ್ಕೊಂಡೆ. ಅದನ್ನು ಒಗ್ಗರಣೆಗೆ ಹಾಕಿ ಮಸಾಲೆಯಲ್ಲೆಲ್ಲ ಹಾಕಿ ಕಾದರೆ ಸಾಂಬಾರು ರೆಡಿ ಆಯಿತು. ಮತ್ತು ಇಡ್ಲಿ ಪಾತ್ರೆಗೆ ಇಡ್ಲಿ ಹಾಕಿದೆ. ಅದನ್ನು ಸ್ವಲ್ಪ ರೆಡಿ ಆಯಿತು. ಅನ್ನಷ್ಟೊಳಗಡೆ ಮಗಳಿಗೆ ತಿನ್ಸೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಅದಕ್ಕೆ ಅನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಮೊಸರು ಹಾಕ್ಕೊಂಡು ತಿನ್ನಿಸ್ಬಿಟ್ಟು ಮಗಳಿಗೆ ಸ್ನಾನ ಮಾಡಿಸಿ ನಿದ್ದೆ ಮಾಡಿಸಿದೆ. ಮತ್ತು ಮಧ್ಯಾಹ್ನ ಆಯಿತು. ಅನ್ನಷ್ಟೊಳಗಡೆ ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಮಧ್ಯಾಹ್ನ ನನ್ನ ಮಗಳಾದ್ಮೇಲೆ ಸ್ವಲ್ಪ ಸರಿ ತಿನ್ನಿಸ್ಬೇಕಾಗಿತ್ತು. 1-2 ಟೀ ಸ್ಪೂನ್ ರಾಗಿ ಸರಿ ಮಾಡಿಕೊಂಡು ತಿನ್ನಿಸ್ದೆ. ರಾಗಿ ಸರಿ ಹೇಗೆ ಮಾಡ್ಕೊಳೋದು ಅಂತ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ನಾನು ರಾಗಿ ಪೌಡ್ರು, ಕಾಳು ಪೌಡ್ರ್ ಮಾಡ್ಕೊಳ್ಳೋದು ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊಳ್ಳೋದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಬೇಕಾದರೆ ಹೋಗಿ ನೋಡಿ ಚಿಕ್ಕ ಮಕ್ಕಳಿದ್ರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ನನ್ನ ವಿಡಿಯೋ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.